ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಕಳೆದು ಹೋಗಿರುವ ಕಾಸ್ಟ್ ಅಂಡ್ ಇನ್ಕಮ್ ನ ಮತ್ತೆ ಹೇಗೆ ಪ್ರಿಂಟ್ ನ ತಗೊಳ್ಳೋದು, ಹಾಗೆ ಸರ್ಟಿಫಿಕೇಟ್ ನ ನೀವು ತಗೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನೀವು ಕ್ರೋಮ್ ಬ್ರೌಸರ್ ಹೋಗ್ಬಿಟ್ಟು ನಾಡಾ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಮೊಬೈಲ್ ಒಂದು OTP ಬರುತ್ತೆ. OTP ನ ತಗೊಂಡು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. OTP ನ ತಗೊಂಡು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಾಡಾ ಕಚೇರಿ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಾಡಾ ಕಚೇರಿ 5.0 ಓಪನ್ ಆಗುತ್ತೆ. ನ್ಯೂ ವರ್ಷನ್ ಓಪನ್ ಆಗುತ್ತೆ. ಓಕೆ, ಓಪನ್ ಆದಾಗ ನಿಮಗೆ ಇಲ್ಲಿ ಹೊಸ ವಿನಂತಿ ಅಂತ ಆಪ್ಷನ್ ಕಾಣ್ತಾ ಇದೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾತಿ ಪ್ರಮಾಣ ಪತ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೀವು ಪಡಿತರ ಚೀಟಿ ಹೊಂದಿದ್ರೆ ಅಂತ ಕೇಳುತ್ತೆ. ನೀವು ಪಡಿತರ ಚೀಟಿ ಹೊಂದಿದ್ರೆ ಅಂತ ಕೇಳುತ್ತೆ. ನಾನು ಇಲ್ಲಿ ಹೌದು ಅಂತ ಕೊಡ್ತಿದ್ದೀನಿ, ಯಾಕಂದ್ರೆ ನನ್ನ ಹತ್ರ ಪಡಿತರ ಚೀಟಿ ಇವಾಗ ಸದ್ಯಕ್ಕೆ ಇದೆ. ನನ್ನ ಪಡಿತರ ಚೀಟಿ ಅಂದ್ರೆ ನನ್ನ ಕಾಸ್ಟ್ ನಾನು ತಗೊಳ್ತಾ ಇದ್ದೀನಿ. ನೀವು ನಿಮ್ಮ ಪಡಿತರ ಚೀಟಿ ಏನಾದರೂ ಇದ್ರೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಹಾಕ್ಬಿಟ್ಟು ಹೌದು ಅಂತ ಕೊಟ್ಟು ನಿಮ್ಮ ಪಡಿತರ ಚೀಟಿಯ ಸಂಖ್ಯೆ ಹಾಕ್ಬಿಟ್ಟು ನೀವು ನಿಮ್ಮ ಕಾಸ್ಟ್ನ ತಗೋಬಹುದು. ನಿಮ್ಮ ಹತ್ರ ಪಡಿತರ ಸಂಖ್ಯೆ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಟ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಕಾಸ್ಟ್ ನೀವು ಇಲ್ಲಿ ತಗೋಬಹುದು. ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ಹಾಕ್ಬಿಟ್ಟು ನೀವು ನಿಮ್ಮ ಕಾಸ್ಟ್ನ ನೀವು ಮತ್ತೆ ಪ್ರಿಂಟ್ನ ತಗೋಬಹುದು. ನಾನು ಇಲ್ಲಿ ಪಡಿತರ ಚೀಟಿ ಹೌದು ಅಂತ ಕೊಡ್ತಾ ಇದ್ದೀನಿ. ಪಡಿತರ ಚೀಟಿ ಇದೆ ನನ್ನ ಹತ್ರ. ಇವಾಗ ಹೌದು ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪಡಿತರ ಚೀಟಿನ ಸಂಖ್ಯೆನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಪಡಿತರ ಚೀಟಿ ಸಂಖ್ಯೆ ನೀವು ಎಂಟರ್ ಮಾಡಿದಾಗ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯಲ್ಲಿ ಇರುವಂಥ ನೇಮ್ನ ಇಲ್ಲಿ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಯಾರ ಕಾಸ್ಟ್ನ ನಾವು ಇಲ್ಲಿ ಪ್ರಿಂಟ್ನ ತಗೋಬೇಕಾಗಿರುತ್ತೆ ಅವ್ರನ್ನ ನೇಮ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಶೋಧಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಜಾತಿ ಪ್ರಮಾಣ ಪತ್ರ ಬಂದು ಇಲ್ಲಿ ಶೋ ಆಯ್ತು. ನಿಮ್ ಕಳೆದಿರ್ಲಿ ಅಥವಾ ಎಲ್ಲೋ ಮಿಸ್ ಆಗಿರ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಕಾಸ್ಟ್ ನೀವೇನಾದ್ರು ಮೊದಲೇ ಅಪ್ಲೈ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಹಣ ಪಾವತಿಸಲು ಮುಂದುವರಿಸಿ ಅಂತಿದೆ. ಹಣ ಪೇ ಮಾಡಿದ್ರೆ ಅಷ್ಟೇ ನಿಮಗೆ ಕಾಸ್ಟ್ ಸಿಗುತ್ತೆ. ಇದನ್ನು ನೀವು ಫ್ರೀಯಾಗಿ ಕೂಡ ಹೇಗೆ ನಾನು ತಗೊಳ್ಳೋದಂತ ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆಯಲ್ಲ, ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಮೌಸ್ನ ರೈಟ್ ಕ್ಲಿಕ್ನ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ Ctrl+P ಹೊಡ್ಕೊಳ್ಳಿ. ಕೀಬೋರ್ಡಲ್ಲಿ ಪ್ರಿಂಟ್ಗೆ ಹೋಗುತ್ತೆ ಆಟೋಮೆಟಿಕ್ ಆಗಿ. ಪ್ರಿಂಟ್ಗೆ ಹೋದಾಗ ನಿಮಗೆ ಸ್ವಲ್ಪ ವೈಟ್ ಮಾಡಿ. ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಬಿಟ್ಟು ಇಲ್ಲಿ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ ಮೇಲೆ ಮತ್ತೆ ಸೆಲೆಕ್ಷನ್ ಒಂದು ಮೇಲೆ ನೀವು ಟಿಕ್ನ ಮಾಡ್ಕೊಳ್ಳಿ. ಟಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಸ್ಟ್ ಬಂದು ಪ್ರಿಂಟ್ಗೆ ರೆಡಿ ಆಗಿದೆ. ಇವಾಗ ನೀವು ಪ್ರಿಂಟ್ನ ತಗೊಳ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಕಾಸ್ಟ್ ನೀವು ಕಂಪ್ಲೀಟ್ ಆಗಿ ಫ್ರೀ ಪ್ರಿಂಟ್ನ ತಗೋಬಹುದು. ಓಕೆ, ಇವಾಗ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ. ಮತ್ತೆ ನೀವು ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಆದಾಯ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೇಮ್ ಆಸ್ ಇಟ್ ಇಸ್ ಸೇಮ್ ಪ್ರೊಸೆಸ್ ನೀವು ಕಾಸ್ಟಲ್ಲಿ ಮಾಡಿರಲ್ಲ ಅದೇ ರೀತಿ ನೀವು ಇನ್ಕಮ್ ಮೇಲೆ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಹೌದಂತ ಕೊಟ್ಟು ನಾನು ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ನಾನು ಇಲ್ಲಿ ಹಾಕ್ತೀನಿ. ಪಡಿತರ ಚೀಟಿ ನೀವು ಸಂಖ್ಯೆ ಹಾಕೊಳ್ಳಿ. ನಿಮ್ಮ ಹತ್ರ ಪಡಿತರ ಚೀಟಿ ಸಂಖ್ಯೆ ಇದ್ರೆ ಪಡಿತರ ಚೀಟಿ ಸಂಖ್ಯೆ ಹಾಕೊಳ್ಳಿ. ಇಲ್ಲಾಂದರೆ ಆಧಾರ್ ಕಾರ್ಡ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾರ್ದು ಇನ್ಕಮ್ ಬೇಕಾಗಿರುತ್ತೆ ಅವರ ಇನ್ಕಮ್ ನೇಮ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ವದೇಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಇನ್ಕಮ್ ಬಂದು ಡೇಟ್ ಮುಗಿದಿದೆ. ನಾನೇನು ಎಂಟರ್ ಮಾಡಿದ್ದೀನಿ ಅವ್ರ ನೇಮ್ ಇನ್ಕಮ್ ಡೇಟ್ ಬಂದು ಮುಗಿದಿದೆ. ಡೇಟ್ ಮುಗಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನ್ಯೂ ಅಪ್ಲಿಕೇಶನ್ ಬರುತ್ತೆ. ಡೇಟ್ ಇದ್ದಿದ್ರೆ ಅದು ಇನ್ಕಮ್ ಶೋ ಆಗ್ತಿತ್ತು. ಡೇಟ್ ಮುಗಿದಿರೋ ಕಾರಣವಾಗಿ ಅಪ್ಲಿಕೇಶನ್ ಹೊಸದು ಹಾಕುವ ಹಾಗೆ ಅಂತ ವಿನಂತಿ ಕೇಳ್ತಾ ಇದೆ ಇಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.